ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ವೆಡ್ನೆಸ್ಡೇ. ಯಾಕೊಂದು ವಿಷಯ ಹಂಚ್ಕೊಳ್ಳೋಣ ಅಂತ ಬಂದೆ. ಏನು ಅಂದ್ಕೊತೀರಾ? ಏನಿಲ್ಲ, ಯೂಟ್ಯೂಬ್ ಬಗ್ಗೆನೇ. ಫಸ್ಟು ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಅಂದರೆ ಯೂಟ್ಯೂಬಲ್ಲಿ ಬರೋದೆಲ್ಲ ಸುಳ್ಳು ಅನ್ನೋ ಥರ ಕ್ರಿಯೇಟ್ ಆಗಿಬಿಟ್ಟಿತ್ತು. ನಿಜ ಹೇಳ್ತೀನಿ, ಸತ್ಯ ಹಾಕಿದ್ರು ನಾವು ಸುಳ್ಳು ಅನ್ನೋ ಥರ ಆಗೋಗ್ಬಿಡ್ತು. ಯಾಕೆ ಅಂದರೆ ಒಂದು ಸಲ ನಾವು ಸುಳ್ಳು ನೋಡಿಬಿಟ್ರೆ ಸತ್ಯ ಬಂದು ಸುಳ್ಳು ಅಂದ್ಕೊಂಬಿಡ್ತೀವಿ. ಇದು ನಿಜ ಅಲ್ವಾ? ಆದರೆ ಹುಷಾರಾಗಿ ಹಾಕಬೇಕು, ಅದೇ ನಿಜ. ಯಾಕೆಂದರೆ ಯೂಟ್ಯೂಬಲ್ಲಿ ಯಾರ್ಯಾರೋ ಅಂದರೆ ಫಿಲ್ಮ್ ಆ್ಯಕ್ಟ್ರಸ್ ಸತ್ತೋಗಿದ್ದಾರೆ ಅಂತಾಗಿರೋ, ಅವ್ರು ಬದುಕಿದ್ರು ಕೂಡ ನಾನು ಸತ್ತೋಗಿದ್ದಾರೆ ಅಂತ ಎಲ್ಲರಿಗೂ ಪಬ್ಲಿಷ್ ಮಾಡ್ಕೊಂಬಂದಿದ್ದೆ. ಬಟ್ ಪಬ್ಲಿಷ್ ಮಾಡಿದ ಮೇಲೆ ಗೊತ್ತಾಯಿತು ಅವರೆಲ್ಲ ನೀನು ಲೂಸ್ ಅಂದರು. ನನ್ನೇ ಬೈದ್ಬಿಟ್ರು. ಯಪ್ಪೋ ಅಂದ್ಕೊಂಡು ನಾನು. ಯಾಕೆ ಅಂದರೆ ಆಮೇಲೆ ಯೂಟ್ಯೂಬಲ್ಲಿ ಎಲ್ಲಿ ನೋಡಿದೆ ಅಂದರೆ ಯೂಟ್ಯೂಬಲ್ಲಿ ಅಂದರು. ಯೂಟ್ಯೂಬಲ್ಲ, ಅದೆಲ್ಲ ರಾಂಗ್ ಅಂದರು. ನಂಗೆ ಅವತ್ತಿಂದ ಯೂಟ್ಯೂಬ್ ಅಂದರೆ ರಾಂಗ್ ಅನ್ನೋದು ಮೈಂಡಿಗೆ ಬಂದುಬಿಡ್ತು. ಬಟ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಯೂಟ್ಯೂಬಲ್ಲಿ ಹೌದು ಇವರೆಲ್ಲ ಇದಾಗ್ತಾರಲ್ಲ, ಹೇಗೆ ಬರುತ್ತೆ ಅದ್ರ ಬಗ್ಗೆ ನಿಜ ಹೇಳ್ತೀನಿ. ನನಗೆ ಏನೇನು ಗೊತ್ತಿಲ್ಲ, A to Z ಏನೂ ಗೊತ್ತಿಲ್ಲ. ಪ್ರಾರಂಭ ನಾನೇನು ಅಂದರೆ ನಮ್ಮ ಅಕ್ಕ ಮನೆಗೆ ಫಂಕ್ಷನಿಗೆ ಒಂದು ಮನೆಗೆ, ದೊಡ್ಡಕ್ಕ ಮನೆಗೆ ಹೋಗಬೇಕಿತ್ತು. ಅಲ್ಲಿ ಬಸ್ ಸ್ಟಾಪಲ್ಲಿ ನಿಂತಿರ್ಬೇಕಾದ್ರೆ ನನಗೇನು ಮಾಡೋಕ್ಕೆ ಬರ್ದು, ನನಗೇನು ಗೊತ್ತಿಲ್ಲ. ನಾನೇನು ಮಾಡಿದೆ ಅಂದರೆ ಸುಮ್ಮನೆ ಒಂದು ಮರ ಇತ್ತು, ಚೆನ್ನಾಗಿ ಫ್ಲವರ್ ಬಿಟ್ಟಿತ್ತು, ಅದನ್ನೇ ಹಿಂಗೆ ಎಲ್ಲ ಶೂಟ್ ಮಾಡಿ ಆಮೇಲೆ ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ಟೆ. ನಿಜ ಹೇಳ್ತೀನಿ, ನನಗೇನೂ ಗೊತ್ತಿಲ್ಲ. ಅಪ್ಲೋಡ್ ಮಾಡಿದೆ. ಆಮೇಲೆ ಅಕ್ಕ ಮನೆಗೆ ಹೋದೆ ಫಂಕ್ಷನ್ನಲ್ಲಿ. ಆಮೇಲೆ ನಮ್ಮ ಅಮ್ಮ ಇದ್ದಾರಲ್ಲ, ಅವರ ತಮ್ಮ ಮೊಮ್ಮಗ ಬಂದಿದ್ದು. ಆ ಹುಡುಗನಿಗೆಲ್ಲ ಗೊತ್ತು ಸ್ವಲ್ಪ. ಅಂದರೆ ಅದರಿಂದ ನಾನು ಅವನು ಕೇಳಿದೆ ಹೇಗೆ ಇದು ಮಾಡೋದು ಅಂತ. ಅದಕ್ಕೆ ID ಇರಬೇಕು ಅಂತ. ID ನಂದಿದೆ, ಬಟ್ ನನಗೆ ಗೊತ್ತಿಲ್ಲ ಪೆದಿಗೆ. ಆದರೆ ನಾನು ಹೌದಾ ID ಕ್ರಿಯೇಟ್ ಮಾಡು ಅಂತ ಕೊಟ್ಟೆ. ಕೊಟ್ಟರೆ ಆ ಹುಡುಗ ಸರ್ಚ್ ಮಾಡಿಬಿಟ್ಟು ಇದೆಯಲ್ಲ ನಿಮ್ಮದು ID, ಹೌದಾ ಅಂದ್ಬಿಟ್ಟು ಮತ್ತು ಹೇಗೆ ಇದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಹೇಳು ಅಂದೆ. ಆ ಹುಡುಗ ನೋಡಿಸ್ಕೊಟ್ಟ. ಸರಿ ಅಂದ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಿದ್ದೆ. ನಿಜ ಹೇಳ್ತೀನಿ, ಅದೇನೋ ಅಷ್ಟು ನೋಡಿಕೊಂಡೆ. ಆಮೇಲೆ ಬಂದೆ. ಇಷ್ಟೇ ಅಂದ್ಕೊಂಡು ಆರಾಮಾಗಿದ್ದೆ. ಏನೇನೂ ಗೊತ್ತಿಲ್ಲ ನಮಗೆ. ನಿಜ ಹೇಳ್ತೀನಿ, A to Z ಅಂತೀವಲ್ವಾ, ನಾನಿನ್ನು ಅಂಬೆಗಾಲು ಇಡ್ತಿರೋ ಮಗು ಏನಂದರೆ ಯೂಟ್ಯೂಬ್ಗೆ. ನಿಜ ಹೇಳ್ತೀನಿ, ಗೊತ್ತಿಲ್ಲ ಅಷ್ಟಾಗಿ. ನನಗೆ ಗೊತ್ತಿರೋರು ಒಂದೊಂದು ಮಾತು ಹೇಳೋದನ್ನ ನಾವು ಕ್ಯಾಚ್ ಮಾಡ್ಕೊಬೇಕು. ನಿಜ ಹೇಳ್ತೀನಿ. ಮತ್ತು ಟೆಕ್ ವಿತ್ ಬರತ್ತಂತ ಗೊತ್ತಿರುತ್ತೆ ನಿಮಗೆ. ಅದು ಚಿಕ್ಕ ಹುಡುಗನೇ. ಅವನು ಏನು ಕಾಲೇಜ್ ಹುಡುಗನ ಅಥವಾ SSLC ಹುಡುಗನ ನಂಗೆ ಗೊತ್ತಿಲ್ಲ. ಅವನು ಅವ್ರ ಫಾದರು. ಬಟ್ ಕನ್ನಡ ಕ್ರಿಯೇಟರ್ ಅವರು ಬ್ರದರ್ ಕರೆಸಿ ಒಂದು ಸಲ ಮಾತಾಡಿದ್ರು. ಆವಾಗೇ ನಾನು ನೋಡಿದ್ದು. ಬಟ್ ಆಮೇಲೆ ಹೇಳಿದರು ಅದು ಅವ್ರದ್ದು ಏನೋ ಒಂದು ವೀಡಿಯೋ ನೋಡ್ತಾ ಡೌನ್ಲೋಡ್ ಆಗೋಗ್ಬಿಡ್ತು ಆಟೋಮೆಟಿಕ್ಕಾಗಿ. ಆಮೇಲೆ ನಾನು ಆಫ್ಲೈನ್ ಆಗಿದ್ರು, ಏನಕ್ಕೋ ಆನ್ ಮಾಡಿಕೊಂಡ್ರೆ ಅವ್ರದ್ದು ಇದಾಯಿತು. ಯಾವ್ದು ಮಾಡಿದರೆ ಬೆಟರು, ಯಾವ ಚಾನೆಲ್ ಬೆಟರ್ ಇಲ್ಲ ಅದೆಲ್ಲ ಹೇಳಿದರು ನೋಡಿ. ಅವರೆಲ್ಲ ಓಪನ್ನಾಗೆ ಹೇಳಿದರು. ಯಾಕೆ ಗೊತ್ತಾ? ಅವ್ರು ಹೇಳಿದರು ನಮ್ಮ ಅನುಭವ, ನಾವು ಹೇಳ್ತೀವಿ ಇದನ್ನು. ಯಾರು ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ, ಯಾರು ಎಷ್ಟನ್ನು ಕ್ಯಾಚ್ ಮಾಡ್ಕೊಳ್ರಿ ಅಂದರು. ಸೊ ಅವ್ರು ಹೇಳಿದ್ನ ಸ್ವಲ್ಪ ನಾನು ಕ್ಯಾಚ್ ಮಾಡಿಕೊಂಡೆ. ಹೌದಾ ಅಂದ್ಬಿಟ್ಟು. ಆಮೇಲೆ ತಿರುಗಿ ವಿಕಾಸ್ ಗೌಡ ಅಂತ ಒಬ್ರು ಇದ್ದಾರೆ, ನಿಮ್ಗೆ ಗೊತ್ತಿರುತ್ತೆ. ಅವರು ಅಷ್ಟೇ ಏನು ತುಂಬಾ ಫೇಮಸ್ ಅಂದರೆ ತುಂಬ ರಿಸ್ಕ್ ತೊಗೊತಿದ್ದಾರೆ. ನಾನು ಅಂದ್ಕೊತೀನಿ ಅವರಮ್ಮ ಏನು ಅನ್ಕೊತಾರೋ, ಇವ್ರು ನೋಡಿದರೆ ಏನೋ ಒಂಥರ ಏನೋ ಫೈಟಿಂಗ್ ಥರ ಏನೋ ನಾನು ಮಾಡಲೇಬೇಕು ಗೆಲ್ಲೇಬೇಕು ಅನ್ನೋ ಥರ ಬಂದುಬಿಟ್ಟಿದ್ದಾರೆ. ಬಟ್ ಏನಂದರೆ ನೈಟಲ್ಲಿ 12 ಗಂಟೆ ಟೈಮಲ್ಲಿ ಸ್ಮಶಾನದಾಗ ಹೋಗಿ ಚಿಕನ್ ತಿಂತಾರೆ, ಬಿರಿಯಾನಿ. ನಿಜ, ಅದ್ರನ್ನೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಇನ್ನೊಂದು, ನಾನೊಂದು ದೇವಭೂತ ನಂಬಲ್ಲ. ಬಟ್ ಆದರೆ ಅವರು ಮಾತಾಡೋವಾಗ ಏನೊಂದು ಸರ್ ಅಂತೂ ಬಂದಂಗಿದೆ ಅಷ್ಟಕ್ಕೆ ಭಯ ಬಿದ್ದು ಓಡಬೇಕು. ಅವರ ಭಯ ಬೀಳ್ತಾರೆ, ನಮ್ಮನ್ನು ಭಯ ಬೀಳಿಸ್ತಾರೆ, ಹಂಗೆ ಮಾಡಾಕ್ತಾರೆ. ಆಮೇಲೆ ನಾಯಿಗೆ ಹೋಗಿದ್ರೆ ನಾಯಿಗೆ ಹೋಗ್ತು ಅದಕ್ಕೆ ನನ್ನ ಭಯ ಹಿಡಿಸ್ತಾರೆ. ಆಮೇಲೆ ತಿರುಗಿ ತುಂಬ ಅಂದರೆ ನನಗೇನು ಭಯ ಬಿದ್ದಿಲ್ಲ. ಬಟ್ ಆದರೂ ನೋಡ್ತೀನಿ ನಾನು ಅವ್ರ ಚಾನಲ್. ಯಾಕೆ ಗೊತ್ತಾ, ಇಷ್ಟ. ಬಟ್ ಎಷ್ಟು ರಿಸ್ಕ್ ತೊಗೊಂಡು ಅವ್ರು ಅದನ್ನೆಲ್ಲ ಮಾಡ್ತಿದ್ದಾರೆ. ಬಟ್ ನನಗೇನು ಅನಿಸುತ್ತೆ ಗೊತ್ತಾ, ನಾನು ಹೆಣ್ಣು ಹುಡುಗಿ ಆಗಬಾರ್ದಾಗಿತ್ತು, ಗಂಡು ಹುಡುಗ ಆಗಿ ಹುಟ್ಟಬೇಕಾಗಿತ್ತು ಅನಿಸುತ್ತೆ. ಯಾಕೆ ಗೊತ್ತಾ, ಗಂಡು ಹುಡುಗ ಆಗಿದ್ದರೆ ನಾವು ಆ ಥರ ಆರಾಮಾಗಿ ಹೋಗಿ ಎಲ್ಲ ಮಾಡ್ಬೋದಿತ್ತಲ್ವ, ತೆಗಿಬೋದಿತ್ತಲ್ವ. ಹೆಣ್ಣು ಹುಡುಗಿ ಮನೆಯಿಂದ ಹಚ್ಕೋಕೆ ಬಿಡಲ್ಲ. ಏನು ಮಾಡೋದು, ತುಂಬ ಕಷ್ಟ ಇರುತ್ತೆ. ಆದರೂ ಇದರಲ್ಲಿ ಹೆಂಗೋ ಬಂದಿದ್ದೀನಿ. ನೀವೇ ಬೆಳೆಸ್ತಾಯಿದ್ರೆ ಬೆಳೆಸಿ ಸ್ವಲ್ಪ ಅಂದರೆ ನಾವು ಇದಕ್ಕೆ ಹೋದ್ವಿ ಅಂದಾಗ ಮಾತಾಡೋದು ಸ್ಟಾಪ್ ಮಾಡ್ತಾರೆ. ಅವಾಗ ಎಲ್ರೂ ಅಷ್ಟೆ. ಅದಕ್ಕೋಸ್ಕರ ನಾನು ಸೈಲೆಂಟಾಗಿದ್ದೀನಿ.
ಬಟ್ ಆಮೇಲೆ ಲಕ್ಕಿ ಲಿಕೇಶ್ ಅಂತ ಅವರು ಮೈಸೂರವರೇ. ಆ ಬ್ರದರ್ ತುಂಬ ಚೆನ್ನಾಗಿ ಹೇಳ್ತಾರೆ ಮೆಸೇಜು, ನಂಗೆ ತುಂಬ ಇಷ್ಟ ಆಯಿತು. ಯೂಟ್ಯೂಬ್ ಬಗ್ಗೆ, ಆಮೇಲೆ ಇನ್ಸ್ಟಾಗ್ರಾಮ್ ಬಗ್ಗೆ, ಫೇಸ್ಬುಕ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಬಟ್ ನಾನು ಯೂಟ್ಯೂಬ್ ಬಗ್ಗೆ ನೋಡಿದ್ದೀನಿ, ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ಯಾವ ಥರ ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಬಾರ್ದು. ಆಮೇಲೆ ತಿರ್ಗಿ ಇನ್ನೊಂದು ಅವರು ಐಡಿಯಾ ಹೇಳಿದ್ದು ಅಂದರೆ ತುಂಬ ಇಷ್ಟ ಆಗಿದ್ದು ಅಂದರೆ, ಹೆಣ್ಮಕ್ಳು ಫೇಸ್ ಲೈವ್ ಅಂದರೆ ಫೇಸ್ ಲೈವ್ ಮನೆಯಿಂದಲ್ಲ, ಬಟ್ ಹೊರಗಡೆ ನಾವು ಇವಾಗ ಏನಾದರೂ ನೋಡೋಕೆ ಹೋಗ್ತೀವಲ್ವಾ, ಆ ಸ್ಥಳದಿಂದ ದಯವಿಟ್ಟು ಯಾರೋ ಕೊಡೋಕೋಗ್ಬಿಟ್ಟು ಹುಷಾರಾಗಿರ್ರಿ ಅಂತ ಹೇಳಿದ್ದು. ಕಾರಣ ಒಂದೇ, ಅದಕ್ಕೂ ಮುಂಚೆ ಅವ್ರು ಹೇಳೋಕ್ಕೂ ಮುಂಚೆ ಯಾವುದೋ ಒಂದು ಹುಡುಗಿದು ರೇಸ್ ಮಾಡ್ತಿದ್ದಂತೆ ತೊಗೊಂಡೋಗಿ ಏನೋ ಆ ಹುಡುಗಿನ ಪ್ರಾಬ್ಲಮ್ ಮಾಡಿದ್ದಾರೆ. ಬಟ್ ಅದರಿಂದ ಮೊದಲಂದರೆ ನೋಡಿ ಹೇಳಿದ್ರು ಅವರು, ಮೊದಲು ಅಂದರೆ ಜನ ಇಕ್ತಿದ್ರು, ಎಲ್ಲಿ ಬರ್ತಾರ ನೋಡ್ಕೊ, ಎಲ್ಲಿ ಬರ್ತಾನೆ ಯಾವಾಗ ಬರ್ತಾನೆ ನೋಡ್ಕೊ ಅಂತ. ಇವಾಗ ಏನು ಹೇಳೋಂಗಿಲ್ಲ, ಆರಾಮಾಗಿ ನೀವು ಲೈವ್ ಕೊಡ್ತೀರಾ, ಎಲ್ಲಿದ್ದಾನೆ, ಇದು ಲೊಕೇಶನ್ ಕಂಡಿಡ್ಕೊತಾರೆ, ಬರ್ತಾರೆ, ಹುಷಾರಾಗಿರ್ರಿ ಅಂತ ಅಂದರೆ ಎಚ್ಚರಿಕೆ ಕೊಟ್ಟರು. ಒಬ್ಬ ಹೆಣ್ಮಕ್ಳಿಗೆ ಕೊಡಬೇಕಾಗಿರೋ ಎಚ್ಚರಿಕೆ ಒಬ್ಬ ಗಂಡಸು ನಿಜ ಹೇಳ್ತೀನಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದೇನೂ ತಪ್ಪಲ್ಲ. ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ತಿರ್ಗಿ ಹೆಣ್ಣ ಕ್ರಿಯೇಟರ್ಸು ಆ ಸಿಸ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ಹೇಳಿದರು. ನಿಜ ಹೇಳ್ತೀನಿ, ನಂಗೆ ಹ್ಯಾಶ್ಟ್ಯಾಗ್ ಹಾಕಕ್ಕೆ ಬರ್ತಿರ್ಲಿಲ್ಲ, ಏನೂ ಬರ್ತಿರ್ಲಿಲ್ಲ. ಪ್ರತಿಯೊಂದು ನಾನು ಅವರಿಂದ ಕಲ್ತಿದ್ದೀನಿ. ಅವ್ರದ್ರ ತುಂಬ ಕೂಲಾಗಿ ಹೇಳ್ತಾರೆ, ತಾಳ್ಮೆಯಿಂದ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಅರ್ಥ ಮನ್ಸಿಗೆ ಹಂಗೆ ರೀಚ್ ಆಗೋಯ್ತು. ಇನ್ನೊಂದು ಅವ್ರು ತೊಗೊಂಬಿಟ್ಟು ನಾನು ಯೂಟ್ಯೂಬ್ಗೆ ತಗೊಂಡೆ, ಯೂಟ್ಯೂಬಲ್ಲ ಸಾರಿ ಯಾವುದಪ್ಪ ಅದು ಅದಕ್ಕೆ ತೊಗೊಂಡೆ, ಯಾವುದೋ ಒಂದು ಆಮೇಲೆ ಹೇಳ್ತೀನಿ. ಇವಾಗ ಇಷ್ಟು ಕೇಳಿಸ್ಕೊಳ್ಳಿ. ತೊಗೊಂಡೆ, ಆಮೇಲೆ ಅದನ್ನೇನು ಮಾಡಿದೆ, ತಿರ್ಗಾ ಮತ್ತೆ ಹಾಕ್ಕೊಂಡು ಕೇಳಿಸ್ಕೊತ ಅದನ್ನು ನಾನು ಮಾಡೋದು ಟ್ರೈ ಮಾಡಿದೆ. ಸರಿ, ಇವಾಗ ಸ್ವಲ್ಪ ಪರವಾಗಿಲ್ಲ. ಅದು ಹಾಕಿದ ಮೇಲೇ ಹೇಳಬೇಕು ಅಂದರೆ ವ್ಯೂಸ್ ಚೆನ್ನಾಗಿ ಬಂತು. ಇದು ಹೇಳ್ತು, ಅವ್ರು ಹೇಳಿದರು ವ್ಯೂಸ್ ಚೆನ್ನಾಗಿ ಬರಬೇಕು ಅಂದರೆ ನಾವು ರೀಚ್ ಮಾಡಬೇಕು ಅಂದರೆ ನೀವು ಸುಮ್ಮನೆ ಬಿಟ್ಬಿಟ್ರೆ ಆಗಲ್ಲ. ಬಟ್ ಏನಂದರೆ ಇದೆಲ್ಲ ಹಾಕ್ಬೇಕು ಅಂದ್ರೆ ನಿಜ ಹೇಳ್ತೀನಿ, ನಾನು ಬೈಕೊಳ್ತೀರಲ್ಲ, ಥಂಬ್ನೇಲ್ ಮಾಡೋದು ಇನ್ನೂ ನಂಗೆ ಸರಿಯಾಗಿ ಗೊತ್ತಿಲ್ಲ, ಏನೇನೋ ಗೊತ್ತಿಲ್ಲ. ಯಾರಾದರೂ ಒಬ್ರು ಎಲ್ಪ್ ಇದ್ಬಿಟ್ರೆ ಚೆನ್ನಾಗಿರ್ತೈತೆ ಅನಿಸ್ಬಿಟ್ಟೈತೆ. ನಂಗೆ ಅಷ್ಟಿದಾಗ್ಬಿಟ್ಟಿದ್ದೀನಿ ನನಗೆ ನಿಜವಾಗ್ಲೂ. ಅಂದರೆ ನನಗೆ ಗೊತ್ತಿರೋ ಪಟ್ಟಿಗೆ ಇವಾಗ ನಾನು ಎಷ್ಟು ತಿಳ್ಕೊಂಡಿದ್ನೋ ಅದನ್ನು ಇವಾಗ ಹಿಂದೆ ಬಂದಿರ್ತಲ್ವ ಹೊಸ ಯೂಟ್ಯೂಬರ್ಸು ಆ ಪರಿಚಯ ಆಗಿರೋಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಇರಲಿ ಅಷ್ಟೇ. ನಾನಂತೂ ತುಂಬ ಪರಿಚಯ ಇರೋರು ಅಂದರೆ ಇವಾಗ ಗೊತ್ತಿರೋರ್ಗಾದರೆ ಅವ್ರಿಗೆ ಹೇಳ್ತೀನಿ. ಮತ್ತೆ ಸಾಗರ್ ಡೈರಿ ಅಂತ ನೀವು ಕೇಳಿರ್ತೀರ, ನೋಡಿರ್ತೀರ ಯೂಟ್ಯೂಬಲ್ಲಿ. ಅವರು ಅಷ್ಟೇ ತುಂಬ, ಆ ಬ್ರದರು ಹಸುಗಳ ಬಗ್ಗೆ ತುಂಬ ವಿವರಿಸಿ ಹೇಳಿದ್ದಾರೆ. ಅದು ಹೇಗೆ, ಯಾವಾಗ ಯಾವ ಕ್ಯಾಲ್ಶಿಯಂ ಕಮ್ಮಿ ಆಗ್ತದೆ, ಹೇಗೆ ಕೊಡಬೇಕು, ಆಮೇಲೆ 7 ಕೊಟ್ಟಾಗ ಮತ್ತು 7 ನಿಲ್ಲಕ್ಕ ಅದೆಲ್ಲ ಅದ್ರ ಬಗ್ಗೆ ತುಂಬ ವಿವರಣೆ ಕೊಟ್ಟಿದ್ದಾರೆ. ನಾನು ಹೇಳಕ್ಕೆ ಬರಲ್ಲ ಬಿಡಿ, ಅಷ್ಟೊಂದಿದೆ. ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ಅದು ರೈತರಿಗೆ ತುಂಬ ಯೂಸ್ ಆಗೋ ಅಂಥದ್ದು. ಸೂಪರಾಗಿ ಕೊಟ್ಟಿದ್ದಾರೆ. ಅದಂತೂ ನಿಜ ಹೇಳಬೇಕು ಅಂದರೆ ನಾವೇನು ಒಬ್ರನ್ನ ಹೊಗಳ್ಬೇಕು ಅಂತಲ್ಲ. ತಿರ್ಗಿ ಇನ್ನೊಂದು ಮನಸಾರೆ ಕನ್ನಡ ಅಂತ ಇದ್ದಾರೆ ನೋಡಿ ಬ್ರದರು, ಅವರು ಅಷ್ಟೇ. ನಾನು ಯಾಕೆ ಗೊತ್ತಾ ಅವ್ರಿಗೆ ಹೇಳ್ತಿದ್ದೀನಿ, ಅವರು ಎಲ್ಲೆಲ್ಲೋ ಹೋಗಿ ಶೂಟ್ ಮಾಡ್ತಾರೆ. ಎಲ್ಲೆಲ್ಲೋ ಅಂದರೆ ಇವಾಗ ಪ್ರಸಿದ್ಧಿ ಸ್ಥಳಗಳಂತೆ ಅವೆಲ್ಲ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ನಾನು ಅಲ್ಲಿಗೂ ಅಂದೆ, ಮಾತಾಡಿದೆ ಅವ್ರ ಜೊತೆ ಏನೋ ಮೆಸೇಜಲ್ಲಿ, ಬ್ರದರ್ ನೀವೇನೋ ಹೋಗ್ತೀರ, ನಾವು ಹೋಗೋಕ್ಕಾಗಲ್ಲ ಅಂದರೆ ಅಂತ ಹೇಳಿದ್ದಕ್ಕೆ ಅವ್ರು ಒಂದು ಮಾತು ಹೇಳಿದರು, ಯೂಟ್ಯೂಬಲ್ಲಿ ನಾವು ಇದು ಮಾಡಬೇಕು ಅಂದರೆ ಏನೋ ಮುಂದಕ್ಕೆ ಬರಬೇಕು, ನಾವು ಬೇರೆಯವ್ರಿಗೆ ಮೆಸೇಜ್ ಕೊಡಬೇಕು ಅಂದರೆ ನಾವು ಹೋಗಬೇಕು, ಧೈರ್ಯ ಮಾಡಿ ಹೋಗಬೇಕು ಅಂತ ಕೂಡ ಅವ್ರು ನನಗೆ ಹೇಳಿದ್ದಾರೆ, ಧೈರ್ಯ ಹೇಳಿದರು. ಮತ್ತು ಇನ್ನೊಬ್ಬರು ಯಾರು ಸೋಮಶೇಖರ್ ಬ್ರದರು, ಅವರು ಯಾವುದೋ ತೋಟದಲ್ಲಿ ಹಾಕಿದ್ದಾರೆ ಗದ್ದೆ ಅಂತ ಅದು ಇದು. ಮತ್ತು ರವಿ ಬ್ರದರ್ ಅಂತ ಅವರು ಸ್ವಲ್ಪ ಹಾಕಿದ್ದಾರೆ ತೋಟದ, ಹೊಸ ಯೂಟ್ಯೂಬರ್ ಅವರೆಲ್ಲ. ಅಂದರೆ ನಾನು ಹೊಸ ಯೂಟ್ಯೂಬರೇ, ಬಟ್ ನನಗಿಂತ ಹಿಂದೆ ಬಂದವರು ಅನಿಸುತ್ತೆ. ಬಟ್ ನನಗೂ ಗೊತ್ತಿಲ್ಲ ಅಷ್ಟಾಗಿ, ಈಗ ಪರಿಚಯ ಆಗಿರೋದು ನನಗೆ. ಅದರಿಂದ ತುಂಬ ಅಂದರೆ ಹೇಳಬೇಕು ಅಂದರೆ ನಾನು ಯೂಟ್ಯೂಬರ್ಸ್ ಅಂದರೆ ಎಷ್ಟು ಕೆಟ್ಟವ್ರು ಇರ್ತಾರೆ ಅಂದ್ಕೊಂಡೆ. ಕೆಟ್ಟವ್ರು ಇರ್ತಾನೋ ಗೊತ್ತಿಲ್ಲ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಒಂದು ಕೈಯಲ್ಲಿ 5 ಬೆರಳಿಗೆ ಒಂದು ಸಮ ಇರಲ್ವ, ಹಾಗೆ ಒಂದೇ ಥರ ಇರಲ್ಲ ಜನ. ನಿಜ ಹೇಳ್ತೀನಿ, ಹೆಣ್ಮಕ್ಳು ಲೈವು ಮ್ಯೂಟ್ಗೆ ಹಾಕಿದ್ರು ಬ್ಯಾಡ್ ಮೆಸೇಜ್ ಬರ್ತದೆ. ನನಗೆ ಬಂದಿದೆ, ಅದು ತುಂಬಾ ಬೇಜಾರಾಗಿದೆ. ಒಂದು ಸಲ ಫೋನೇ ಬಿಸಾಡ್ಬಿಟ್ಟಿದ್ದೆ ನಾನು, ಭಯ ಬಿದ್ದು. ಅಷ್ಟು ಇದಾಗುತ್ತೆ. ಯಾಕೆ ಅಂದರೆ ಅದು ಹಿಂದಿಯವ್ರು ಯಾರೋ,
ಹಿಂದಿ ಇದರಲ್ಲಿದ್ದಾನೆ. ನಾನು ಬ್ಲೂ ಕೊಡೋಣ ಅಂದ್ಬಿಟ್ಟು ಇನ್ನೇನು ಇಟ್ಕೊಂಡೆ, ಮ್ಯೂಟ್ಗೆ ಹಾಕಿದ್ದವಳು ತಡಿ ಎಷ್ಟು ಬಂದಿದೆ ನೋಡಿಬಿಟ್ಟು ಇದನ್ನು ಬ್ಲೂ ಕೊಟ್ಬಿಟ್ಟು, ಯಾಕೆಂದರೆ ಬ್ಲೂ ಕೊಟ್ಟಿದ್ದು ಒಂದೇ ಉದ್ದೇಶಕ್ಕೂ ಇನ್ನೊಬ್ರು ಕನೆಕ್ಟ್ ಆಗ್ಬೋದು. ಬ್ಲೂ ಕೊಟ್ಟಿಲ್ಲ ಅಂದರೆ ಅವ್ರು ಕನೆಕ್ಟ್ ಆಗೋಕ್ಕಾಗಲ್ಲ. ಬಟ್ ಅವ್ರವ್ರು ಮಾತಾಡ್ಕೊಳ್ತಾ ಇರ್ತಾರೆ. ನನ್ನ ಪಟ್ಟಿಗೆ ನಾನು ಮಲ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಆ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಲೈಟ್ ಆಫ್ ಮಾಡಿದ್ದೆ. ಆನ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತೀನಿ. ಅದರಲ್ಲಿ ಮೆಸೇಜ್ ನೋಡ್ಬಿಟ್ಟು ಭಯ ಹತ್ಕೊಂಡ್ಬಿಡ್ತು ನನಗೆ. ಆ ಬ್ಲೂ ಕೊಟ್ಟಿಲ್ಲ, ಸೊ ಮ್ಯೂಟು ಮಾಡಿಲ್ಲ. ಇವನೊಬ್ಬನಿಗೋಸ್ಕರ ನಾನು ಲೈವ್ನ ಯಾಕೆ ಆಫ್ ಮಾಡಲಿ ಅಂದ್ಬಿಟ್ಟಿದ್ದು ಮೊಬೈಲ್ ದೂರ ತಗೊಂಡೋಗಿ ಬಿಸಾಡಿಬಿಟ್ಟಿದ್ದು, ಹೋಗಿ ಮಲ್ಕೊಂಡ್ಬಿಟ್ಟಿದ್ದು. ಹಂಗೆ ಮಾಡಿದೆ. ಅಯ್ಯೋ, ಅದಕ್ಕೂ ಮುಂಚೆ ಎಲ್ಲ ಬಂದಿದೆ ಅಂದರೆ ಬ್ಯಾಡ್ ಮೆಸೇಜ್ ಬಂದಾಗ ನಿಜ ಹೇಳ್ತೀನಿ, ತುಂಬ ಪ್ರಸನ್ನ ಬ್ರದರ್ ಅಂತ ಇದ್ದಾರೆ, ಅರುಣ್ ಬ್ರದರ್ ಇದ್ದಾರೆ, ರಾಹುಲ್ ಬ್ರದರ್ ಅಂತೂ ತುಂಬಾ ಎದುರಿಸ್ತಾರೆ ಅವ್ರನ್ನ. ಬಂದರೆ ಯಾವ ಹೆಣ್ಮಕ್ಳಿಗೆ ಹಾಕೋರು, ನನಗಾಕೆ ಬರ್ರಿ ಅಂತಾರೆ. ಅವ್ರಿಗೆ ಯಾರು ಹಾಕ್ತಾರೆ, ಅವ್ರಿಗೆ ಹಾಕಲ್ಲ, ಜಾರ್ಕೊತಾರೆ. ಬೇಕಾದ್ರೆ ಅವ್ರ ಜೊತೆಗೆ ಜಾರ್ಕೊಂಬಿಡ್ತಾರೆ ಅಂತ ಜನಗಳಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ. ಆದರೆ ತುಂಬಾ ಪಾಪ ಹೇಳ್ಬೇಕು ಅಂದರೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂಥರ ನಮ್ಮ ಅಣ್ಣ ತಮ್ಮ ಆ ಥರ ಅಂದ್ಕೊತೀವಿ. ನಿಜ ಹೇಳ್ತೀನಿ, ಯಾರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಅಂಥ ಉದ್ದೇಶಗಳು ಇರೋರನ್ನ ನಾವು ಪರಿಚಯನೂ ಮಾಡ್ಕೊಳಲ್ಲ. ಅಂಥವ್ರ ಜೊತೆ ನಾವು ಮಾತಾಡೋದು ಇಲ್ಲ. ಇನ್ನೊಂದಂಥವ್ರು ಪರಿಚಯ ಆದರೂ ಒಂದು ವೇಳೆ ಅಂಥವ್ರು ಬಂದರು ಅಂದರೆ ಅವ್ರು ಮ್ಯೂಟ್ ಮಾಡ್ತೀವಿ. ನಾವಂತೂ ಬಿಡಲ್ಲ. ಹೆಣ್ಮಕ್ಳು ಅಂದರೆ ಏನೋ ಚಿಪ್ಪ ನೋಡ್ತಾರೆ. ಇನ್ನೊಂದು ಹಳ್ಳಿ ಕಡೆ ಒಂದು ಮಾತು ಹೇಳ್ತೀನಿ, ಅಕ್ಕಪಕ್ಕದ ಮನೆಗಳವ್ರು ಹೆಂಗೆ ಮಾತಾಡ್ತಾರೆ ಗೊತ್ತಾ? ಓಹೋ, ಇವಳೇನೋ ದೊಡ್ಡದೇನೋ ಸಾಧನೆ ಮಾಡೋಕೆ ಹೊರಟವಳೆ. ನಿಜ ಹೇಳ್ತೀನಿ, ಇವ್ರು ಅನ್ನೋದಕ್ಕಾದ್ರೂ ನಾನು ಮನ್ಸಾಗ ಅನ್ಸೋದು ಏನು ಗೊತ್ತಾ, ದೇವ್ರ ಮುಂದೆ ಕೇಳ್ಕೊತೀನಿ, ದೇವ್ರ ಅನ್ನೋದಕ್ಕಾದ್ರೂ ಏನಾದರೂ ಒಂದು ಸಾಧನೆ ಮಾಡಪ್ಪ ನಮಗೆ. ಆ ಸಾಧನೆ ಮಾಡಿದ್ದು ನೋಡಿ ಅವರೇ ಬಾಯಿ ಮೇಗ ಇಟ್ಕೊಬೇಕು ಅಷ್ಟೇ ಅಲ್ವಾ? ಇದು ನಿಜ. ಇದು ನನ್ನೊಬ್ಳು ಹೆಣ್ಮಕ್ಳ ಬಗ್ಗೆ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಇದು. ಆಮೇಲೆ ಗೀತಾ ಸಿಸ್ಟರ್ ಅಂತ ಹೇಳಿ ಮೊದಲು ಅವ್ರದ್ದೇ ನಾನು ಲೈವ್ ಜಾಯ್ನ್ ಆಗಿದ್ದು ಕೂಡ. ಫಸ್ಟು ನನಗೆ ಯೂಟ್ಯೂಬಲ್ಲಿ ಏನೇನು ಮಾಡಬೇಕು ಗೊತ್ತಿಲ್ಲ, ಲೈವ್ ಜಾಯ್ನ್ ಆಗಿದ್ದು ಫಸ್ಟ್ ಅವ್ರದಕ್ಕೆ. ಬಟ್ ಒಳ್ಳೆ ಸಿಸ್ಟ್ರು, ತುಂಬ ಚೆನ್ನಾಗಿ ಆತ್ಮೀಯವಾಗಿ ಮಾತಾಡ್ತಾರೆ. ನನ್ನನ್ನು ಡಾರ್ಲಿಂಗ್ ಅಂತ ಕೂಡ ಕರೀತಾರೆ ಒಂದೊಂದ್ಸಲ. ನಾನು ಅವ್ರನ್ನಾಗೆ ಕರಿತೀನಿ, ಯಾಕೆಂದರೆ ಅಷ್ಟು ಕ್ಲೋಸ್ ಆಗಿದ್ದೀವಿ ನಾವು. ತುಂಬ ನೋಡಿ, ಅವರೆಲ್ಲ ಹುಟ್ಟಿರೋದು, ನಾನೆಲ್ಲ ಬೆಳೆದಿರೋದು, ಅವರೆಲ್ಲ ಬೆಳೀತಿರೋದು. ಬಟ್ ಅಷ್ಟು ಆತ್ಮೀಯತೆ ಕೊಡ್ತು ಈ ಯೂಟ್ಯೂಬು. ನಂಗೆ ಯೂಟ್ಯೂಬ್ ಬಗ್ಗೆ ತುಂಬಾ ಒಂದು ಪ್ರೀತಿ ಇದೆ, ಗೌರವ ಇದೆ. ನಿಜ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ರಿ, ಯಾರಾದರೂ ನೋಡ್ರು. ಯೂಟ್ಯೂಬಿಂದ ಬರೋದು ಎಲ್ಲ ಬ್ಯಾಡ್ ಮೆಸೇಜ್, ಬ್ಯಾಡಾಗಿ ಯಾರನ್ನೂ ಹಾಕಿರಲ್ಲ. ಯಾರೋ ಕೆಲವ್ರು ಹಾಕ್ತಾರೇನೋ, ಏನೋ ವ್ಯೂಸ್ಗೋಸ್ಕರ ಏನೋ, ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಎಲ್ಲ ಕೆಟ್ಟದಾಗಲ್ಲ, ಸತ್ಯ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ, ಸತ್ಯನ ಎತ್ತಿ ಹಿಡಿಬೇಕು ಅನ್ನೋದು ಟ್ರೈ ಮಾಡ್ತಾರೆ. ಯಾಕೆಂದರೆ ಇದೊಂದು ಚಾನಲ್ ಅಂದಮೇಲೆ ಇವಾಗ ಬೇರೆ ಚಾನಲ್ಗಳೇನೆ ಅಷ್ಟೇ, ಯೂಟ್ಯೂಬ್ ಅಂದ್ರೂ ಅಷ್ಟೇ ಇದ್ರಾಗ ನಿಂತ್ಕೊತಾರೆ. ತುಂಬ ಧೈರ್ಯ ಮಾಡಿ ಹೆಣ್ಮಕ್ಳು ಕೂಡ ನಿಂತ್ಕೊಂಡ್ಬಿಡ್ತಾರೆ ಒಂದೊಂದ್ಸಲ. ಅದನ್ನು ದಯವಿಟ್ಟು ಎಲ್ಲರ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರನ್ನು ದಯವಿಟ್ಟು ತಪ್ಪಾಗಿ ಮಾತಾಡಬೇಡಿ. ಹೆಣ್ಮಕ್ಳ ಬಗ್ಗೆ ಅಂತೂ ತಪ್ಪಾಗಿ ಮಾತಾಡಲೇಬೇಡ್ರಿ ಯಾರನ್ನು. ಹಾಗೆ ಗಂಡ್ಮಕ್ಳಿಂದ ನಾವು ಹೆಲ್ಪ್ ತೊಗೊತಿದ್ದೀವಿ, ಅದಕ್ಕೂ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕೆ ಗೊತ್ತಾ, ಅವನ ಜೊತೆ ಜಾಸ್ತಿ ಹೊತ್ತು ಮಾತಾಡಿದ್ರು, ಏನೋ ಇಷ್ಟೊತ್ತು ಮಾತಾಡಿದರು, ಏನೋ ಈ ಥರ ಎಲ್ಲ ಮಾತಾಡೋರು ಇದ್ದಾರೆ. ಅವ್ರು ಏನನ್ನ ಅಂದ್ಕೊಂಡ್ಲಿ, ಕಿವಿ ಕೇಳಿ ಬಿಡ್ತೀವಿ. ಬಟ್ ಮನಸ್ಸಲ್ಲಿ ಎಲ್ಲ ಒಂದು ಕಡೆ ಅದು ಬೇಜಾರಾಗುತ್ತೆ. ಬಟ್ ಆ ಥರ ಅಂದ್ಕೊಬೇಡಿ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ನಾಳೆ ದಿವಸ ಇವಾಗ ನಾವೊಂದು ಸಾಧನೆ ಏನಾದರೂ ಕೆಲಸ ಮಾಡೋಕ್ಕೆ ಒಂದು ಹೇಳ್ತೀನಿ, ನಾವು ಒಂದು ಕಡೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂದ್ಕೊಳ್ರಿ, ಅಲ್ಲಿ ಗಂಡು ಮಕ್ಕಳು ಇರ್ತಾರೆ, ಅವ್ರ ಜೊತೆ ಮಾತಾಡ್ತೀವಿ. ಬಟ್ ಅಲ್ಲಿ ಕೆಲಸ ಮಾಡುವಾಗ ಅವ್ರಿಗೇನು ಇಂಪ್ರೂವ್ ಆಗುತ್ತೆ, ಈ ಇಂಪಾರ್ಟೆಂಟು ಆ ಕೆಲಸನ ಮಾಡಿಕೊಟ್ರೆ ತಾನೇ ನಮ್ಗೆ ಸಂಬಳ ಬರೋದು. ಅದೇ ರೀತಿ ಯೂಟ್ಯೂಬು ಕೂಡ ಆಗಿರುತ್ತೆ. ಅದೇ ರೀತಿ ಒಂದು ಯೂಟ್ಯೂಬ್ ಅಂತಿನಂಗೆ ಎಷ್ಟು ದುಡ್ಡು ಎಷ್ಟು ಬರ್ತಾಯಿದೆ ಈ ಥರ ಕೇಳಿದ್ದಾರೆ ನನ್ನನ್ನೇ. ಏನಪ್ಪ ಇವ್ರು ಹಿಂಗೆ ಕೇಳ್ತಾರೆ ಅಂದ್ಕೊಂಡೆ. ನಮ್ಗೆ ಆಮೇಲೆ ಫ್ಲ್ಯಾಶ್ ಆಯಿತು, ಒಂದು ಬೀಜನ ನಾವು ಭೂಮಿಗೆ ಬಿತ್ತುತ್ತಿದ್ದಂಗೆ ಬೆಳಗ್ಗೆ ಹಂಗೆ ಬಂದುಬಿಡ್ತಾ, ಕುಯ್ಕೊಂಬಿಟ್ರಾ? ಇಲ್ಲ ತಾನೆ, ವೆಯ್ಟ್ ಮಾಡ್ತಿದ್ದಾನೆ, ಅದಕ್ಕೆ ನೀರು ಗೊಬ್ಬರ ಎಲ್ಲ ಆಗ್ತಿದ್ದಾನೆ. ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ನಾವು ಬೇಕಾಗಿರೋ ಒಂದು ಮೆಸೇಜ್ಗಳು ಕಂಟೆಂಟು ಕೊಡಬೇಕಾಗುತ್ತೆ. ಕೊಟ್ಟಾಗ ಅವ್ರು ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ಆವಾಗ ನಮ್ಗೆ ಸ್ಯಾಲ್ರಿ ಬರುತ್ತೆ. ಅದು ಬಿಟ್ಬಿಟ್ಟು ಫಸ್ಟೇ ಈ ಥರ ಕೇಳಿ ಬೇಜಾರು ಮಾಡಬೇಡ್ರಿ ಯಾರಿಗೂ ದಯವಿಟ್ಟು. ಯಾಕೆ ಅಂದರೆ ಎಲ್ಲರೂ ದುಡ್ಗೋಸ್ಕರನೇ ಹೋಗ್ಬೋದಿನ್ನು. ದುಡ್ಡು ಯಾಕೆ, ಜಾಬ್ ಮಾಡಿದ್ರು ಅಷ್ಟೇ, ಇದು ಮಾಡಿದ್ರು ಅಷ್ಟೇ. ಇದು ಒಂದು ಜಾಬು, ನಾವು ಜಾಬ್ ಅಂದ್ಕೊಂಡೇ ಮಾಡ್ತೀವಿ, ಬೇರೆ ಉದ್ದೇಶ ಅಂತೂ ಇಲ್ಲ, ಕೆಟ್ಟ ಉದ್ದೇಶ ಅಂತೂ ಇಕ್ಕೊಂಡಿಲ್ಲ. ನಮಗೂ ಒಂದು ಇದು ಜಾಬ್ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ. ಮನೇಲೇ ಏನು ವರ್ಕ್ ಫ್ರಮ್ ಹೋಮ್ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಇದನ್ನ ಯಾರು ಏನು ಅಂದ್ಕೊಬೇಡಿ ದಯವಿಟ್ಟು. ನೀವು ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ರಿ, ಇನ್ನೂ 4 ಜನಕ್ಕೆ ಹೇಳಿ ಪ್ಲೀಸ್. ಯೂಟ್ಯೂಬರ್ಸು ಅಷ್ಟೇ, ನೀವು ನಂದೇನಾದರೂ ತಪ್ಪಿರೋ ಸಾರಿ.
ಬಟ್ ನನಗೆ ಯಾವ್ದು ಜ್ಞಾಪಕ ಇದೆಯೋ ಅಷ್ಟು ಮಾತ್ರ. ಕವಲೆ ದುರ್ಗಾ ಸಿಸ್ಟರ್ ಅಂತ ಇದ್ದಾರೆ ಇನ್ನೊಂದು. ನಿಜ ಇವ್ರು ನೋಡಿ ಮರ್ತ್ಬಿಟ್ಟೆ, ಸಾರಿ, ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಅವ್ರು ನಂಗೆ ತುಂಬ ಆತ್ಮೀಯ. ಹೇಗೆ ಅಂದರೆ ಇದರಲ್ಲೇ ಪರಿಚಯ ಆಗಿದ್ದು ನೋಡಿ. ಕವಲೆ ದುರ್ಗ ಎಲ್ಲೋ ಇರೋದು, ನಾನೆಲ್ಲೋ ಇರೋದು ದೊಡ್ಡಬಳ್ಳಾಪುರ, ಅವರಿರೋದು ಕವಲೆ ದುರ್ಗ. ನನಗೇನೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಕವಲೆ ದುರ್ಗ ನಾನು ನೋಡಿ ಒಂದ್ಸಲ ಹೇಳಿದೆ, ಸಿಸ್ಟರ್ ನೀವು ನೋಡ್ತಿದ್ರೆ ಇದನ್ನ ನೋಡ್ತಿದ್ರೆ ಆ ಹೆಸರು ಹೇಳ್ತಿದ್ರೆ ನನಗೇನೋ ಮಲೆನಾಡು ಜ್ಞಾಪಕ ಬರುತ್ತೆ ಅಂತ ಅಂದೆ. ಆವಾಗ ಅವ್ರು ಹೇಳಿದರು, ಲಕ್ಷ್ಮಿ ನಿಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರು. ಇಲ್ಲ ಸಿಸ್ಟರ್ ಏನು ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡು ಸಿಗುತ್ತೆ ಅಂದರು. ಸರ್ಚ್ ಮಾಡಿದಾಗ ಅದ್ರ ಬಗ್ಗೆ ಸಿಕ್ತು. ವಾವ್, ಇದ್ರ ಇತಿಹಾಸನೇ ಇದೆ, ಅದು ತುಂಬ ಇತಿಹಾಸದ್ದು ಅದು. ಆ ಸಿಸ್ಟ್ರು ಇತಿಹಾಸ ಒಂದು ಕಡೆ ಇದ್ದಾರೆ, ಒಂದು ಆ ಕಡೆ ಇದ್ದಾರೆ ಅನ್ನೋ ಒಂದು ಗೌರವ. ಆದರೆ ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೆ ನಮ್ಗೆ ಯಾವ ರೀತಿ ಇರಬೇಕು ಅಂದರೆ ನಮ್ಗೆ ಧೈರ್ಯನೂ ಕೊಡ್ತಾರೆ, ನಮ್ಮ ಜೊತೆ ಇರ್ತಾರೆ. ನನಗಂತೂ ನಿಜ ಹೇಳ್ತೀನಿ, ಒಬ್ಬ ಅಕ್ಕ ಈ ಥರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗಂತೂ ನಿಜ ಹೇಳ್ತೀನಿ, ನನ್ನ ಲೈವಲ್ಲಿ ಒಂದೊಂದು ಸಲ ಬ್ಯಾಡ್ ಮೆಸೇಜ್ ಬರ್ಬೋದೇನೋ, ಬರುತ್ತೆ ಅಂಥ ಟೈಮಲ್ಲಿ ನಿಜ ಹೇಳ್ತೀನಿ ನನಗೆ ಸಪೋರ್ಟ್. ಇವಾಗ MH ಕಿಂಗ್ ಅಂತ ಬ್ರದರ್, ಅವರು ಅಷ್ಟೇ ತುಂಬ ಒಳ್ಳೆಯವರು. ಯಾಕೆ ಗೊತ್ತಾ, ನನಗೆ ಹೇಳ್ತಾರೆ, ಏನು ಒಂದು ದಿವಸ ನೈಟಲ್ಲಿ ಬ್ರದರ್ ನಾನು ಇವತ್ತು ಅದೇ ಫೇಸ್ ಲೈವ್ ಕೊಡೋಣ ಅಂತ ಇದ್ದೆ ಅಂತ ಅಂದಿದ್ದಕ್ಕೆ ಅವ್ರು ಒಂದೇ ಮಾತು ಹೇಳಿದರು, ಹೆಣ್ಮಕ್ಳು ಈವ್ನಿಂಗು ಫೇಸ್ ಲೈವ್ ಕೊಡೋಕ್ಕೆ ಹೋಗಬೇಡ್ರಿ, ದಯವಿಟ್ಟು ಮಾರ್ನಿಂಗ್ ಕೊಟ್ಕೊಳ್ರಿ. ಕೊಡೋದು ತಪ್ಪಲ್ಲ, ಕೊಡಬೇಡಿ, ಆದಷ್ಟು ಎಲ್ಲ ಒಳ್ಳೆಯವ್ರು ಬರ್ತಾರೆ ಅಂತೇನಿಲ್ಲ. ಯಾಕೆ ಅಂದರೆ ಬ್ಯಾಡ್ ಮೆಸೇಜ್ ಬಂದಾಗ ಅವರು ನೋಡಿದರು. ತಿರ್ಗಿ ನನಗೊಂದ್ಸಲ ಬ್ಯಾಡ್ ಮೆಸೇಜ್ ಹಾಕಿದಾಗ ಸ್ವಾಮಿ ಅಂತ ಇದ್ದಾರೆ ಯೂಟ್ಯೂಬರ್ಸ್, ಅವರೊಬ್ಬರು ಪಾಪ ಅವರು ಎಲ್ಲ ಬೇರೆ ಕಡೆ ಇದ್ದವರು ಗಮನಿಸ್ತಾರೆ. ಅಂದರೆ ನೋಡಿ, ಯೂಟ್ಯೂಬ್ ಅಂದರೆ ಸುಮ್ಮನೆ ಅಲ್ಲ. ಇವಾಗ ನಾನು ಲೈವ್ ಮಾಡ್ತೀನಿ, ನನ್ನ ಲೈವ್ನ ಎಷ್ಟು ಜನ ಗಮನಿಸ್ತಾ ಇರ್ತಾರೋ ಅವ್ರು ಗಮನಿಸಿದ್ದಾರೆ. ನನಗೆ ಬ್ಯಾಡ್ ಮೆಸೇಜ್ ಬಂತು. ಬ್ಯಾಡ್ ಮೆಸೇಜ್ ಬಂದರೆ ನಾನು ಅರ್ಥ ಆಗದಿರೋ ಥರನೇ ಅವ್ನಿಗೆ ಇದು ಮಾಡಿದೆ. ಅವ್ನು ಹಿಂದಿಯವನು, ಬಟ್ ನಾನು ಏನು ಅದು ಅರ್ಥ ಆಗದಿರೋ ಥರ ಹಂಗಾದ್ರೂ ಅವಾಯ್ಡ್ ಮಾಡೋಣ ಅಂತ ನೋಡಿದ್ರೆ, ಆಮೇಲೆ ಅವ್ರು ಬಂದುಬಿಟ್ಟು ಅವ್ರು ಹೇಳ್ದು ಅದು ಬ್ಯಾಡ್ ಮೆಸೇಜ್ ಅಮ್ಮ ಅಂತ ಹೇಳ್ಬಿಟ್ಟು ಹೈಡ್ ಮಾಡೋಕ್ಕಿದ್ರು ಅವ್ರೆ. ಇದು ನಿಜ ಹೇಳ್ತೀನಿ, ತುಂಬ ಹೆಲ್ಪ್ ಮಾಡ್ತಾರೆ. ಏನು ಗೊತ್ತಾ, ಫೇಕ್ ಐಡಿಯಿಂದ ಬರ್ತಾರೆ, ಎಷ್ಟು ಚೆನ್ನಾಗಿ ಕಂಡು ಹಿಡಿತಾರೆ ಗೊತ್ತಾ. ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ. ಅವ್ರಿಗೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನಿಜವಾಗ್ಲೂ ಆರ್ಟ್ಫುಲ್ಲಿ ಥ್ಯಾಂಕ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಋಣಗಳನ್ನ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಿಲ್ಲ. ಬಟ್ ನಾನು ಏನೇ ಯೂಟ್ಯೂಬಲ್ಲಿ ಬೆಳೀಲಿ ಅದಕ್ಕೆಲ್ಲ ಕಾರಣ ನೀವೆಲ್ಲರೂ ಇರ್ತೀರ. ಬರೀ ನಾನು ಒಬ್ಬಳಿಂದ ಇದು ಸಾಧ್ಯ ಇಲ್ಲ, ನಾನು ಒಬ್ಬಳಿಂದ ಏನು ಮೇಲಕ್ಕೆ ಬರೋಕ್ಕೂ ಆಗಲ್ಲ. ನಿಜ ಹೇಳ್ತೀನಿ, ಯೂಟ್ಯೂಬ್ ಬಗ್ಗೆ ನಾನು ಏನು ಬೇಡ ತಿಳ್ಕೊಂಡಿದ್ನೋ ಅದು ಒಳ್ಳೆಯದು. ಯೂಟ್ಯೂಬ್ ಬಗ್ಗೆ ಇನ್ನೂ ನಾವು ತಿಳಿಸ್ಕೊಡ್ಬೇಕಾಗಿದೆ ಎಷ್ಟೋ ಜನಕ್ಕೆ. ಯಾಕೆಂದ್ರೆ ಅದು ಕೆಟ್ಟದಲ್ಲ, ಎಲ್ಲ ಬೇಡಕ್ಕಲ್ಲ, ಎಲ್ಲರೂ ಕೆಟ್ಟವರಲ್ಲ. ಇದನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು, ಪ್ರತಿಯೊಬ್ಬರು ಸಹಾಯ ಮಾಡಿ, ಪ್ರತಿಯೊಬ್ಬರು ಅದ್ರ ಬಗ್ಗೆ ತಿಳಿಸಿ ಏನಾದರೂ ಗೊತ್ತಿದ್ದರೆ. ಇನ್ನೊಂದು ನಾನು ಗೊತ್ತಿಲ್ಲ, ಫ್ಲ್ಯಾಗ್ ಇದು ಇಂಡಿಪೆಂಡೆನ್ಸ್ ಡೇ ದಿನ ಫ್ಲ್ಯಾಗ್ ಅದರಿಂದ ನಾನು ಫೋಟೋ ಬರೋಂಗೆ ಏನೋ ಒಂದು ಇದು ಮಾಡಿದ್ದೆ. ಅದು ನನಗೆ ಗೊತ್ತಿಲ್ಲ, ಪ್ಲೀಸ್ ನನಗೇನೂ ಗೊತ್ತಿಲ್ಲ, ಸಾರಿ ಯೂಟ್ಯೂಬರ್ಸ್, ಸಾರಿ ಕೇಳ್ತಾ ಇದ್ದೀನಿ ಯೂಟ್ಯೂಬ್ಗೆ. ಯಾಕೆಂದರೆ ನಂಗೆ ಗೊತ್ತಿಲ್ಲದೇ ಅದು ಹಾಕಿದ್ದು, ಅದನ್ನು ಹಾಕಿರೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಬಿಟ್ಟೆ, ಅಪ್ಲೋಡ್ ಮಾಡಿದೆ. ಅವತ್ತು ತಕ್ಷಣ ಬಂತು ಕಾಪಿರೈಟ್ ಅಂತ ಬಂದುಬಿಡ್ತಲ್ಲಿ. ಕಾಪಿರೈಟ್ ಅಂತ ಬರ್ತಿದ್ದಂಗೆ ಅದಕ್ಕೆ ಮುಂಚೆ ನಾನು ಕೇಳಿದ್ದೆ ಕಾಪಿರೈಟ್ ಬರಬಾರ್ದು ಅಂತ ಹೇಳಿದರು. ಸರಿ ಕಾಪಿರೈಟ್ ಬರಬಾರ್ದು ಅಂತೀನಿ, ಕಾಪಿರೈಟ್ ಯಾಕೆ ಬಂತಪ್ಪ ಇದು ಅಂದ್ಬಿಟ್ಟು ಭಯ ಹತ್ಕೊಂತು. ಆಮೇಲೆ ಅದನ್ನು ಡಿಲೀಟ್ ಮಾಡಾಕ್ತೆ ಆ ವಿಡಿಯೋನ. ನಿಜ ಹೇಳ್ತೀನಿ, ತುಂಬಾ ಭಯ ಹತ್ಕೊಂಡ್ಬಿಡ್ತು ನನಗೆ, ಅಷ್ಟು ಭಯ ಹತ್ಕೊಂಡ್ಬಿಡ್ತು. ಏನಪ್ಪ ಇದು, ನಾನು ಏನೋ ಮಾಡೋಕ್ಕೋಗಿ ಏನೇನೋ ಆಗ್ತಿದೆಯಲ್ಲ ಅಂತ ಅನ್ನಿಸ್ಬಿಡ್ತು. ನಾವು ಯಾವುದೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಕೆಟ್ಟದಾಗಲಿ ಯಾರಿಗೂ ಅಂದ್ಕೊಳಲ್ಲ. ಬಟ್ ಈಗ ಹೊಸ ಯೂಟ್ಯೂಬರ್ಸ್ ಎಲ್ಲ ಪರಿಚಯ ಆಗ್ತಿದ್ದಾರೆ, ಒಬ್ಬೊಬ್ಬರೇ. ಚಂದು ಅಂತ ಇದ್ದಾರೆ, ಇವರು ಚಂದು ಮೈಸೂರು. ಆಮೇಲೆ ರವಿ ಅವರು ಇದ್ದಾರೆ, ಮೈಸೂರವ್ರೆ ಅವರು. ಆಮೇಲೆ ಇವರು ಸೋಮಶೇಖರ್ ಹೇಳಿದೆ, ಅವರು ಮಂಡ್ಯದವರು. ಆ ಕಡೆ ಜನ ತುಂಬ ಜನ ಪರಿಚಯ ಆಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈ ಸಾಗರ್ ಬ್ರದರ್ ಬಂದು ಕೊಡಗಿನವರು, ಕೊಡಗು ಬನ್ನಿ ಅಕ್ಕ, ಯಾವಾಗಾದರೂ ಬನ್ನಿರಿ ಅಂತಾರೆ. ಯಾವಾಗಾದ್ರೂ ಕೊಡಗು ನೋಡೋಕೆ ಇಷ್ಟ, ಹೋಗ್ತೀವಿ. ನಾ ಸುಮ್ಮನೆ ಹೇಳೋದು ಬರ್ತೀವಿ ಅನ್ನೋದು ಆ ಥರ. ತುಂಬ ಚೆನ್ನಾಗಿ ಒಂಥರ ಕಮ್ಯುನಿಕೇಷನ್ ಇದೆ. ಅಂದರೆ ಇವಾಗ ನಂಗೆ ಗೊತ್ತಾಗಿಲ್ಲ ಅದನ್ನ ಹೇಳಿದರೆ ಅವ್ರು ಹೇಳ್ತಾರೆ, ಈ ಥರ ಮಾಡಬೇಡಿ, ಈ ಥರ ಹೇಳ್ಬೇಡಿ. ಬಟ್ ಇವಾಗ ನಾನು ಏನೇನು ಹೇಳಿದ್ದೀನೋ ಅದು ಎಷ್ಟು ಕರೆಕ್ಟು ಎಷ್ಟು ಸುಳ್ಳ ಗೊತ್ತಿಲ್ಲ. ಇದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ರಾಂಗ್ ಇದ್ರೆ ಎಣ್ಣೆ ಸಾಯಂಕಾಲಕ್ಕೆ ಲೈವಲ್ಲಾದರೂ ಬಂದು ಹೇಳ್ತಾರೆ. ಹೇಳಿದ ಮೇಲೆ ನಾನು ತಿದ್ಕೊತೀನಿ ಖಂಡಿತ. ಬಿಕಾಸ್ ಎಲ್ರಿಗೂ ನೋಡಿ, ನಾನು ಒಂದು ನೋಡಿಸ್ಬೇಕು ಅಂದ್ಕೊಂಡು ಹೆಣ್ಮಕ್ಳು ಮನೆಗೆ ಕೂತ್ಕೊಂಡು ಏನು ಮಾಡೋದು ಅಂತನಾ. ಮನಿ ಪ್ಲ್ಯಾಂಟ್ ಅಂತಾರಲ್ಲ, ಮನಿ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಪ್ಲ್ಯಾಂಟ್ ಇದನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ. ನಾನು ಇದನ್ನು ನನ್ನ
ಹತ್ರ ಒಳಗಡೆ ಇಟ್ಕೊಂಬಿಟ್ಟಿದ್ದೀನಿ. ಯಾಕೆ ಗೊತ್ತಾ, ಎದ್ದ ತಕ್ಷಣ ಗ್ರೀನ್ ನೋಡಬೇಕಂತೆ. ಬೇಕಾದ್ರೆ ಡಾಕ್ಟರ್ಸ್ ಕೇಳಿ ಯಾರನ್ನಾದ್ರೂ, ಐಸ್ಗೆ ಗ್ರೀನ್ ಮಾರ್ನಿಂಗ್ ನೋಡಬೇಕು. ನೋಡಿದರೆ ಒಳ್ಳೆಯದು, ಅದು ತುಂಬ ಐ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಮನಿ ಬರದೇ ಇದ್ರೂ ಪರವಾಗಿಲ್ಲ. ಮನಿ ಪ್ಲ್ಯಾನ್ ನೋಡಿ, ಇದು ಎಷ್ಟು ಉದ್ದ ಬಂದಿದೆ. ನಾನು ಬರೀ ನೀರಲ್ಲಿ ಬೆಳೆಸ್ತಾ ಇದ್ದೀನಿ, ಇನ್ನು ಇದಕ್ಕೆ ಹಾಕಿಲ್ಲ, ಪಾಟ್ಗೆ ಹಾಕಬೇಕು. ಬಟ್ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಫುಲ್ಲಿ ಥ್ಯಾಂಕ್ ಯು.